ವಿಶೇಷ ಪುಣ್ಯ ಪುರುಷ ಜಿಹ್ವೇಶ್ವರ ತಾನು ಅವತಾರ ಮಾಡಿರತಕ್ಕಂಥದ್ದು ಶಿವಜಿಹ್ವಾ ಸಮುದ್ಭೂತಂ ಅಂತ ಹೇಳ್ತಾರೆ. ಸಾಕ್ಷಾತ್ ಶಿವನ ನಾಲಿಗೆಯಿಂದ ಹುಟ್ಟಿ ಬಂದವನು ಅನ್ನೋ ಕಾರಣಕ್ಕೋಸ್ಕರ ಅವನನ್ನು ಜಿಹ್ವೇಶ್ವರ ಅನ್ನುವ ಹೆಸರಿನಿಂದಾನೇ ಕರೀಲಾಯಿತು. ಸಹಜವಾಗಿ ಶಿವ ಆತನಿಗೊಂದು ಜವಾಬ್ದಾರಿಯನ್ನು ಕೊಡ್ತಾನೆ. ದೇವತೆಗಳಿಗೆ ನೀನು ವಸ್ತ್ರವನ್ನು ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ತದನಂತರದಲ್ಲಿ ಭಗವಂತ ಶಿವನ ಒಂದು ಆಜ್ಞೆಯನ್ನು ಪಾಲಿಸ್ತಾ ಜಿಹ್ವೇಶ್ವರ ತನ್ನ ಕಾರ್ಯವನ್ನು ಮುಂದುವರಿಸ್ತಾನೆ. ದೇವನ ವಸ್ತ್ರ ನಿರ್ಮಿತಂ ಅಂತ ಅಂದರೆ ಸಾಕ್ಷಾತ್ ದೇವತೆಗಳಿಗೆ ವಸ್ತ್ರವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂತಹ ಜವಾಬ್ದಾರಿಯನ್ನು ಆತ ತಗೊಳ್ತಾನೆ ಅಂತ. ಸಂಘ ಇಷ್ಟೊಂದು ಉನ್ನತಿ ಸಾಧಿಸಬೇಕಾದರೆ 11 ವರ್ಷಗಳನ್ನು ಸಾಗಿ ಬರಬೇಕಾದ್ರೆ ಇದಕ್ಕೆಲ್ಲ ಕಾರ್ಯಕರ್ತರಾದಂಥ ಆತ್ಮೀಯ ಸದಸ್ಯರಾದಂಥ ತಾವುಗಳು, ತಮ್ಮ ಕುಟುಂಬದವರು ಹಾಗೂ ತಮ್ಮ ಮಕ್ಕಳು ಎಲ್ಲರಿಗೂ ಸಮಸ್ತ ಸುಖಲಸಾಲಿ ಪರಿವಾರದವರಿಗೂ ಈ ಮೂಲಕ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ನಡೆಸ್ತೇನೆ. ಈ ಬೃಹತ್ ಬೆಂಗಳೂರಿನಲ್ಲಿ ನೆಲೆಸಿರುವ ಸ್ವಕುಲಶಾಲಿ ಸಮಾಜ ಬಾಂಧವರು ಒಗ್ಗೂಡಿಕೊಂಡು 2004ರ ಶ್ರೀ ಜಿಹ್ವೇಶ್ವರ ಜಯಂತಿಯ ದಿನದಂದು ಸ್ಥಾಪಿಸಿದ ಸಂಯುಕ್ತ ಸ್ವಕುಲಶಾಲಿ ಸಂಘವು ಇಲ್ಲಿನ ಸ್ವಕುಲಶಾಲಿ ಸಮಾಜ ಬಾಂಧವರ ಸಹಯೋಗದೊಡನೆ ಸಮಸ್ತ ಸ್ವಕುಲಶಾಲಿ ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ಇದುವರೆಗೆ ವಧುವರ ಸಮಾವೇಶ, ಉಚಿತ ವೈದ್ಯಕೀಯ ಶಿಬಿರ, ಸಮಾಜದ ಇಂಜಿನಿಯರ್ಗಳ ಸಭೆ, ಕರ್ನಾಟಕ ರಾಜ್ಯದ ಸ್ವಕುಲಶಾಲಿ ಸಮಾಜದ ಸರ್ಕಾರಿ ಅಧಿಕಾರಿ ನೌಕರರ ನಿವೃತ್ತರ ಸಂಘಟನಾ ಸಮಾವೇಶ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದನ್ನ ಆ ಸವಾಲನ್ನು ಹೇಗೆ ನಾವು ಸ್ವೀಕಾರ ಮಾಡ್ತೀವಿ, ಹೇಗೆ ನಾವು ಅದರಲ್ಲಿ ಯಶಸ್ಸು ಗಳಿಸ್ತೀವಿ, ಅದನ್ನ ಹೇಗೆ ಸಾಧಿಸ್ತೀವಿ ಅಂತಂದ್ರೆ ಬಹಳ ಇವಾಗ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಈಗ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ವಕುಲಶಾಲಿ ಸಮಾಜ ಕೂಡ
ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಯತ್ನಗಳು ಮಾಡ್ಕೊಂಡು ಇವತ್ತು ಸಂಸ್ಥೆಗಳು ಕಟ್ಟುವ ಮುಖಾಂತರ ಸಂಘ ಕಟ್ಟುವ. ಯಾಕಂದ್ರೆ ಯಾವುದೇ ಬೆಳವಣಿಗೆ ಆಗಬೇಕಾದ್ರೆ ವೈಯಕ್ತಿಕವಾಗಿ ನಾವು ಏನೇ ಮಾಡಿದ್ರು ಕೂಡ ಒಂದು ಸಂಸ್ಥೆ ಸಂಘಟನೆ ಮುಖಾಂತರ ಮಾಡ್ತಕ್ಕಂಥದ್ದೇ ನಿಜವಾದಂಥ ಬದಲಾವಣೆಗೆ ತರುವಂಥದ್ದಕ್ಕೆ ಅವಕಾಶ ಆಗ್ತದೆ. ಆ ಕಾರಣದಿಂದ ತಾವು ಸಂಘ ಕಟ್ಟಿದ್ದೀರಾ ಮತ್ತು ಬೇರೆ ಬೇರೆ ಕೋಆಪರೇಟಿವ್ ಸಂಸ್ಥೆ ಕಟ್ಟಿದ್ದೀರಾ ಮತ್ತು ಸ್ವಾಮೀಜಿಯವರು ಕೂಡ ಒಬ್ಬ ಆಧ್ಯಾತ್ಮಿಕವಾದಂಥ ಗುರುಗಳು ಬೇಕಾಗ್ತದೆ. ಯಾಕಂದ್ರೆ ಮಾರ್ಗದರ್ಶನ ಬೇಕು, ಆಶೀರ್ವಾದ ಬೇಕಾಗ್ತದೆ. ಅವರು ಕೂಡ ನಿಮ್ಮ ಜೊತೆಲಿದ್ದಾರೆ. ಎಲ್ಲವನ್ನೂ ಜೋಡಿಸ್ಕೊಂಡು ಸಮಾಜದಲ್ಲಿ ಯಾರು ಬೆಳೆದಿದ್ದಾರೆ ಅವರನ್ನು ಕೂಡ ಸಮಾಜದ ಕಡೆ ನೋಡುವಂಥದ್ದು ಕೂಡ ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಒಂದ್ಸಲ ಬೆಳೆದ ಮೇಲೆ ಅವರು ತಮ್ಮ ಜೀವನದಲ್ಲೇ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರನ್ನ ಸ್ವಲ್ಪ ವಾಪಸ್ ಕರೆಸಿ, ನೋಡಿಯಪ್ಪ ನೀವೆಲ್ಲ ಚೆನ್ನಾಗಿ ಮುಂದೆ ಬಂದಿದ್ದೀರಾ, ಈಗ ನಮ್ಮ ಸಮಾಜಕ್ಕೆ ಏನಾದ್ರು ವಾಪಸ್ ನೀವು ಕೂಡ ಮಾಡಬೇಕು ಅಂತ ಅವ್ರಿಗೂ ಕೂಡ ಪ್ರೇರಣೆ ನೀಡುವಂತ ಕೆಲಸ ಆಗ್ಬೇಕು. ಅದೇ ಕೆಲಸ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗ್ತದೆ. ಯಾಕಂದ್ರೆ ಎಲ್ಲರೂ ಕೂಡ ತಮ್ಮ ಸ್ವಯಂ ಪ್ರೇರಣೆಯಿಂದ ಇಷ್ಟೋ ಜನ ಮಾಡಕ್ ಹೋಗೋದಿಲ್ಲ. ಅವ್ರಿಗೆ ಇಂಥ ಕಾರ್ಯಕ್ರಮಗಳು ಬಂದಾಗ ಅವ್ರು ಸಹಾಯ ಮಾಡಿದ್ರಪ್ಪ, ಇವ್ರು ಸಹಾಯ ಮಾಡಿದ್ರಪ್ಪ ಅಂತ ನಾನು ಯಾಕೆ ಮಾಡಬಾರ್ದು ಅಂತ ಅವ್ರಿಗೂ ಕೂಡ ಅನಿಸ್ಬೇಕು. ನನ್ನ ಕಡೆಯಿಂದ ಏನಾದ್ರು ಒಂದು ಎಷ್ಟೇ ಇರಲಿ, ಅದು ಒಂದು 10-50 ಪೈಸೆನೇ ಇರಲಿ, ₹1 ಇರಲಿ ಅಥವಾ ₹1,00,000 ಇರಲಿ, ಏನೇ ಇರಲಿ, ಅದಕ್ಕೆ ನಾವು ಒಂದು ಮೌಲ್ಯವನ್ನು ಕಟ್ಟೋದು ಬೇಕಾಗಿಲ್ಲ. ಆದ್ರೆ ವಾಪಸ್ ಕೊಡುವಂತ ಒಂದು ಚಿಂತನೆ, ನಮ್ಮ ಸಮಾಜಕ್ಕೆ ಏನಾದ್ರು ಮಾಡಬೇಕು, ನಮ್ಮ ಯುವಕರಿಗೆ ಬೆಳೆಸ್ತಕ್ಕಂಥ ಒಂದು ಕೆಲಸ ಆಗ್ಲಿ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನು ಕಟ್ಟುವಂಥದ್ದು. ಕಳೆದ 10-15 ವರ್ಷಗಳಿಂದ ಸಮಾಜದ ಮುಖಂಡಗಳೆಲ್ಲ ಸೇರಿ ಈ ರೀತಿ ಜಿಹೇಶ್ವರನ ಜಯಂತಿಯನ್ನ ಸಾಮೂಹಿಕವಾಗಿ ಆಚರಣೆ ಮಾಡೋದ್ರ ಮೂಲಕವಾಗಿ ಮತ್ತು ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಗ್ಗಟ್ಟನ್ನು ಸಾಧನೆ ಮಾಡಲಿಕ್ಕೆ ಈ ರೀತಿ ಸಾರ್ವಜನಿಕವಾಗಿ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಅಭಿಮಾನ ಮತ್ತು ಸಂತೋಷದ ವಿಚಾರ. ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಜಾತಿ ಅಲ್ಲ. ಬ್ರಹ್ಮ ಅಂತ ಹೇಳಿದ್ರೆ ಜ್ಞಾನ, ಜ್ಞಾನದ ಸಂರಕ್ಷಣೆಯನ್ನು ಮಾಡ್ತಕ್ಕಂಥವರೆಲ್ಲ ಕ್ಷತ್ರಿಯರಾಗ್ತಾರೆ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ವೇದ ಉಪನಿಷತ್ತುಗಳ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಅದು ನೀವು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋದನ್ನ ನಾನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದೀರ. ನಿಮ್ಗೆ ಆರ್ಥಿಕವಾಗಿ ಮುಂದೆ ತರತಕ್ಕಂಥದ್ದು ಕರ್ತವ್ಯ ಇದೆ. ನಿಮ್ಗೆ ಬಹಳ ಹೆಮ್ಮೆ ಇದೆ. ಜಿಹೇಶ್ವರ ಅಂತ ಹೇಳಿದ್ರೆ ಶಿವನ ಒಂದು ಬಾಯಿಂದ, ಅವನ ನಾಲಿಗೆಯಿಂದ ಹುಟ್ಟಿರ್ತಕ್ಕಂಥವ್ರು ಅಂತ ಹೇಳಿ, ಅಂದ್ರೆ ಸರಸ್ವತಿಯ ಆಶೀರ್ವಾದದಿಂದ ಬಂದವರು ಅಂದ್ರೂ ತಪ್ಪಾಗೋದಿಲ್ಲ. ಜ್ಞಾನಿಗಳು ಬುದ್ಧಿವಂತರು ಅಂತ ಹೇಳಿದ್ರು ಸಹಿತ ತಪ್ಪಾಗೋದಿಲ್ಲ. ಶಿವನ ಭಕ್ತರು, ಜಿಹೇಶ್ವರ ಶಿವನ ಒಂದು ಸ್ವರೂಪ ಅಂತೇಳಿ ನಾನಾದ್ರೂ ತಿಳಿದಿರ್ತಕ್ಕಂಥವ್ರು. ನಾವು ಎಲ್ಲರೂ ಬ್ರಹ್ಮನನ್ನ, ವಿಷ್ಣುವನ್ನ, ಈಶ್ವರನನ್ನ ಪೂಜೆ ಮಾಡ್ಕೊಂಡು ಬರ್ತೇವೆ. ಬ್ರಹ್ಮನಿಗೇನೋ ಶಾಪ ಇದೆ, ಸಾವಿತ್ರಿದು ಅಂತ ಹೇಳಿ ಅವನೊಬ್ಬನಿಗೆ ದೇವಸ್ಥಾನ ಕಟ್ಸಲ್ಲ, ಯಾರು ಪ್ರತಿನಿತ್ಯ ಪೂಜೆಯನ್ನ ಮಾಡೋದಿಲ್ಲ. ಆದ್ರೆ ವಿಷ್ಣು ಮತ್ತು ಈಶ್ವರನಿಗೆ ನಾವು ಬಹಳ ದೊಡ್ಡ ಪೂಜೆಯನ್ನ ಪ್ರತಿ ಸಾರಿಯೂ ಪುರಾಣಗಳ ಪ್ರಕಾರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ವಿಷ್ಣು ಅನುಭವಿಸ್ತಕ್ಕಂಥವನು, ಈಶ್ವರ ರಕ್ಷಣೆ ಮಾಡ್ತಕ್ಕಂಥವನು ಅಂತೇಳಿ. ರಕ್ಷಣೆ ಯಾವುದು? ಸಮಾಜದ ರಕ್ಷಣೆ. ಹಂಗೆ ನೀವು ಶಿವನ ಭಕ್ತರಾಗಿ ಸಮಾಜದ ರಕ್ಷಣೆಯನ್ನು ಮಾಡ್ತಕ್ಕಂಥ ಜನ. ತುಂಬಾ ಸಂತೋಷದ ವಿಷಯ. ನಮ್ಮ ಸಮಾಜದಲ್ಲಿ ಅತ್ಯಂತ ಔನ್ನತ್ಯವನ್ನ ಹೊಂದಿರತಕ್ಕಂತಹ ಕ್ರಿಯಾಶೀಲರಾಗಿ ಪದವಿಗಳಲ್ಲಿ, ಸ್ಥಾನಗಳಲ್ಲಿ, ಕೌಶಲ್ಯಗಳಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನ ಆರಿಸಿಕೊಂಡಿರ್ತಕ್ಕಂತಹ ಯುವಕರು, ಹಿರಿಯರು, ವಿಶೇಷವಾಗಿ ಹೆಣ್ಣು ಮಕ್ಕಳು. ಪ್ರತಿಭಾ ಪುರಸ್ಕಾರದಲ್ಲಿ ನಾನು ನೋಡ್ತಾ ಇದ್ದಾಗ ಹೆಣ್ಣು ಮಕ್ಕಳು ಜಾಸ್ತಿ ಇದ್ರು. ಸೊಗಡು ಸಾಲಿ ಸಮಾಜದ ನಿಜವಾಗ್ಲೂ ಅಭಿವೃದ್ಧಿ ಪಥದಲ್ಲಿದೆ ಅಂತ ನನಗೆ ಬಹಳ ಖುಷಿಯಾಗಿದೆ. ಸಹಜವಾಗಿ ಓದಿರ್ತಕ್ಕಂಥವ್ರು ಹೆಣ್ಮಕ್ಳು ಇರ್ತಾರೆ, ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು. ಇದು ನಮ್ಮ ಸಮಾಜದ ಅಭಿವೃದ್ಧಿಗೆ ಒಂದು ನಾಂದಿ ಅಂತ ಹೇಳ್ಬೋದು. ಯಾವುದೊಂದು ಸಮಾಜ, ವಿಶೇಷವಾಗಿ ಪಿ.ಜಿ.ಆರ್. ಸಿಂಧ್ಯರ್ ಅವರು ಪಾಯಿಂಟ್ ಟು ಪಾಯಿಂಟ್ ಒಂದು ಸಮಾಜ ಯಾವ ರೀತಿ ಯೋಚಿಸಬೇಕು ಅನ್ನೋದನ್ನ ಕೇಳಿಸ್ಕೊಂಡಾಗ ಬಹಳ ಚೆನ್ನಾಗಿ ಅನ್ನಿಸ್ತಾ ಇತ್ತು.